ಇನ್ನು ನಿನ್ನೆ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರೆಲ್ಲ ಪಾಲ್ಗೊಂಡಿದ್ದರು, ಅಬ್ಬರದ ಭಾಷಣ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಬಹಳ ಪ್ರಚೋದನಕಾರಿಯಾಗಿ ಮಾತನಾಡಿದರು. ಈಗ ಅವರ ವಿರುದ್ಧ FIR ಆಗಿದೆ. ಮದ್ದೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಒಂದು ದೂರು ಕೊಡ್ತಾರೆ. ಆ ದೂರಿನ ಅನ್ವಯ ಈಗ ಪ್ರಕರಣ ದಾಖಲಾಗಿದೆ. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣದ ಬಗ್ಗೆ ನಿನ್ನೆ ನಡೆದಂತಹ ಮೆರವಣಿಗೆ ಆಯ್ತಲ್ಲ, ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತ ಸಾಮೂಹಿಕ ಗಣಪತಿ ವಿಸರ್ಜನೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಾತಾಡಿದ್ರು. ಆರ್ ಅಶೋಕ್ ಮಾತಾಡಿದ್ರು, ಅಶ್ವಥ್ ನಾರಾಯಣ್ ಮಾತನಾಡಿದ್ರು, DC ತಮ್ಮಣ್ಣ ಮಾತಾಡಿದ್ರು, ಸುಮಲತಾ ಮಾತಾಡಿದ್ರು. ಬಟ್ ಸಿ.ಟಿ. ರವಿ ಅವರ ಧಾಟಿ ಗೊತ್ತಲ್ಲ, ಸ್ವಲ್ಪ ಯಾವಾಗಲೂ ಜನರನ್ನ ನೋಡ್ತಾ ಇದ್ದ ಹಾಗೆಯೇ ಸ್ವಲ್ಪ ಅವ್ರಿಗೆ ಹೆಚ್ಚು ಹುಮ್ಮಸ್ಸು ಬಂದ್ಬಿಡುತ್ತೆ. ಅವರು ಒಂದಷ್ಟು ಪ್ರಚೋದನಕಾರಿ ಮಾತನ್ನು ಆಡಿದ್ರು. ನಾವು ಇಲ್ಲೇ ಇರೋರು, ನೀವೆಲ್ಲ ಹೊರಗಡೆಯಿಂದ ಬಂದವರು, ತೊಡೆ ತಟ್ಟೋ ಕೆಲಸ ಮಾಡಬೇಡಿ, ತೊಡೆ ಮುರಿತೀವಿ, ತಲೆನೂ ತೆಗಿತೀವಿ, ನಮಗೆ ತೊಡೆ ಮುರಿಯೋದು ಗೊತ್ತು, ಕಲ್ಲು ಹೊಡೆದವ್ರನ್ನ ಸಮಾಧಿ ಮಾಡೋದಕ್ಕೂ ಗೊತ್ತು ಅಂತೆಲ್ಲ ಒಂದಷ್ಟು ಮಾತುಗಳನ್ನ ಆಡಿದ್ರು. ಅದರ ಆಧಾರದ ಮೇಲೆ, ಅಂದರೆ ಪ್ರಚೋದನಕಾರಿ ಭಾಷಣ ಅನ್ನೋ ಆಧಾರದ ಮೇಲೆ ಈಗ ಅವರ ವಿರುದ್ಧ ದೂರು ದಾಖಲಾಗಿದೆ. FIR ಕೂಡ ಆಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ರೋಹಿತ್ ಅವರಿಂದ. ರೋಹಿತ್, ಈಗ ದೂರು ದಾಖಲಾಗಿ FIR ಕೂಡ ಆಗಿದೆಯಾ? FIR ಆಯಿತು ಅಂತಂದಮೇಲೆ ಸಿ.ಟಿ. ರವಿ ಅವರಿಗೆ ನೋಟಿಸ್ ಸರ್ವ್ ಆಗಬೇಕು, ಆಗಿದೆಯಾ? ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು ಇಲ್ಲಿ ತನಕ? ಅರವಿಂದ್, ನಿನ್ನೆ ನಡೆದಂತಹ ಏನು ಬೃಹತ್ ಗಣೇಶ ಮೆರವಣಿಗೆ ವೇಳೆಯಲ್ಲಿ ಏನು ಒಂದು ವೇದಿಕೆ ಕಾರ್ಯಕ್ರಮ ಇತ್ತು. ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಿ.ಟಿ. ರವಿ ಅವರು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಪ್ರಚೋದನೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ FIR ದಾಖಲಾಗಿದೆ. ಈಗಾಗಲೇ BNX ಆಕ್ಟ್ ಪ್ರಕಾರವಾಗಿ 196A ಅಡಿಯಲ್ಲಿ ಇದೀಗ ಅವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿರುವಂತದ್ದು, FIR ಕೂಡ ದಾಖಲಾಗಿದೆ. ಇದೀಗ ಪೊಲೀಸ್ ಅವರು ಹೇಳ್ತಾರಂತದ್ದು, ಅವ್ರಿಗೆ ನೋಟಿಸ್ ಅನ್ನು ಕೂಡ ಇದೀಗ ಸರ್ವ್ ಮಾಡಿದೀವಿ ಅಂತೇಳಿ. ಏನು ಈ ಒಂದು ಕಲ್ಲು ತೂರಾಟದ ವೇಳೆಯಲ್ಲಿ ಆದಂತ ಘಟನೆಯನ್ನ ಖಂಡಿಸಿ ಮಾತನಾಡುವಂತ ಸಂದರ್ಭದಲ್ಲಿ, ನಮಗೆ ಕಲ್ಲನ್ನ ಹೊಡೆದಂತವ್ರನ್ನ ನಾವು ಕಲ್ಲಲ್ಲೇ ಸಮಾಧಿ ಮಾಡ್ತೀವಿ, ನಾವು ತಲೆಯನ್ನ ತೆಗಿತೀವಿ, ಈ ರೀತಿಯಾದಂತ ಒಂದಷ್ಟು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ರು. ಇದು ಜನರಲ್ಲಿ ಪ್ರಚೋದನೆಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಸಿ.ಟಿ. ರವಿ ಅವರ ಮೇಲೆ ಕೇಸ್ ದಾಖಲು ಮಾಡಿದೀವಿ ಅಂತೇಳಿ ಕೂಡ ಪೊಲೀಸರು ಹೇಳ್ತಾ ಇರೋದು. ಇದೀಗ ಸಿ.ಟಿ. ರವಿ ಮೇಲೆ FIR ಕೂಡ ದಾಖಲಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಗೈನ್ ಪೊಲೀಸರಿಗೆ ಇನ್ನೊಂದು ಕೆಲಸ ಅಷ್ಟೇ, ದೂರಿನ ಮೇಲೆ ಇನ್ನೊಂದು ದೂರು, ಇನ್ನೊಂದು FIR, ಇದರ ವಿಚಾರಣೆ, ಈ ಥರದ್ದೆಲ್ಲ ಸುಮಾರು FIRಗಳಾಗಿರುತ್ತೆ. ಈ ಹಿಂದೆ ಕೂಡ ಸಿ.ಟಿ. ರವಿ ವಿರುದ್ಧ ಬೇರೆ ಬೇರೆ ಪ್ರಕರಣದಲ್ಲಿ FIR ಆಗಿತ್ತು. ಈಗ ಇನ್ನೊಂದು ಕಾನೂನು ಹೋರಾಟವನ್ನು ಅವರು ಮಾಡಬೇಕಾಗಿದೆ.